ನಿಜವಾಗ್ಲೂ ಸ್ನೇಹಿತರೆ, ತುಂಬ ಸಂದರ್ಭದಲ್ಲಿ ನಾವು ಮರೆತು ಬಿಡ್ತೇವೆ, ಕನ್ಫ್ಯೂಷನ್ ಆಗ್ತೇವೆ, ಅಥವಾ ಯಾವುದೋ ಕೆಲಸ ಮಾಡಲಿಕ್ಕೆ ಹೊರಟಾಗ ಅದು ಅರ್ಧಂಬರ್ಧ ಆಗಿಬಿಡುತ್ತೆ. ಮನಸ್ಸು ಬೇರೆಲ್ಲೋ ಚಂಚಲವಾಗಿ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇದು ಯಾಕೆ ಹೀಗಾಗುತ್ತೆ ಅಂತಂದರೆ, ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಮಗುವನ್ನೊಮ್ಮೆ ನೋಡಿ, ಮಗು ಆಟ ಆಡ್ತಾ ಇದ್ದಾಗ ಒಂದು ಗಮನಿಸಿ. ಅಪ್ಪ ಅಮ್ಮ ಕರೆದ್ರೆ ಅಥವಾ ನೀವು ಕರೆದ್ರೆ ಅದು ನಮ್ಮನ್ನು ಗಮನಿಸೋದೇ ಇಲ್ವಲ್ಲ, ತನ್ನ ಆಟದಲ್ಲಿ ಅಷ್ಟೊಂದು ತನ್ಮಯವಾಗಿ ಆಟ ಆಡ್ತಾ ಇರುತ್ತೆ. ಅಥವಾ ಯಾವುದೋ ಹುಳು ಕಂಟು, ಅಥವಾ ಯಾವುದೋ ಕೀಟಗಳನ್ನು ನೋಡ್ತಾ ಇದೆ, ಅಥವಾ ಯಾವುದೋ ಪ್ರಾಣಿಯನ್ನು ಗಮನಿಸ್ತಾ ಇದೆ ಅಂತಂದರೆ ಮಗು ಅದರ ಗಮನ ನಮ್ಮತ್ತ ತಿರುಗಿಸ್ಕೊಳ್ಳಿಕ್ಕೆ ನಾವು ತುಂಬ ಹರಸಾಹಸ ಪಡಬೇಕಾಗತ್ತೆ. ಯಾಕೆ ಅಂತಂದರೆ ಮಗುವಿನಲ್ಲಿರುವಂಥ ತಾದಾತ್ಮ್ಯ ಅನ್ನುವಂಥದ್ದೇ ಹಾಗೆ. ಅದು ಒಂದು ವಿಷಯದ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸ್ತು ಅಂತಂದರೆ ತನ್ನ ಸಂಪೂರ್ಣ ಗಮನವನ್ನು, ತನ್ನ ಸಂಪೂರ್ಣ ಮನಸ್ಸನ್ನು ಅದರೊಳಗೆ ತೊಡಗಿಸ್ಕೊಂಡು ಬಿಟ್ಟಿರುತ್ತೆ. ಹಾಗಾಗಿ ಹೊರಗಡೆ ಆಗ್ತಾ ಇರುವಂಥ ಯಾವ ಆಗು ಹೋಗುಗಳನ್ನು ಸಹ ಅದು ಗಮನಿಸುವ ಗೋಜಿಗೆ ಹೋಗೋದಿಲ್ಲ. ಇದಕ್ಕೆ ಅರ್ಜುನನ ಗುರಿ ಅಂತ ಕರೀತಾರೆ. ದ್ರೋಣಾಚಾರ್ಯರು ಅರ್ಜುನಿಗೆ ಬಾಣ ಬಿಡಲಿಕ್ಕೆ ಹೇಳಿದರೆ ಮರದ ಮೇಲಿರುವಂಥ ಹಕ್ಕಿಯ ಕಣ್ಣು ಮಾತ್ರ ಕಂಡಿತ್ತಂತೆ. ನಮ್ಮ ಮನಸ್ಸಿಗೆ ಅಂಥದೊಂದು ಗುರಿಯನ್ನು ನಾವು ನಿಗದಿ ಮಾಡಿಕೊಳ್ಬೇಕು. ನಾವು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ, ನಮ್ಮ ಓದಿನ ಬಗ್ಗೆ, ನಮ್ಮ ಬದುಕಿನ ಗುರಿಯ ಬಗ್ಗೆ ಅರ್ಜುನನಂಥ ತಾದಾತ್ಮ್ಯವನ್ನು ಅಥವಾ ಮಗುವಿನಂಥ ಸಾತತ್ಯವನ್ನು ಗಳಿಸಿಕೊಂಡಾಗ ಮಾತ್ರ ನಾವು ಅದರಲ್ಲಿ ಸಂಪೂರ್ಣವಾದಂಥ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಶಸ್ಸಿಗಾಗಿ ಮತ್ತೆ ಮಗುವಾಗುವುದು ಬಹಳ ಮುಖ್ಯ ಇದೆ. ಥ್ಯಾಂಕ್ ಯು ವೆರಿ ಮಚ್.